ವಿಶೇಷ ಚೇತನ ಯುವತಿಗೆ ಸಾಂತ್ವನ ಹೇಳುವಂತಹ ಒಂದು ದೃಶ್ಯ ಇರಬೇಕು. ಚಲಿಸುವ ಮೋಡಗಳು 30 ವಾರ ಆಗಿರುತ್ತೆ. ಆ ಟೈಮ್ನಲ್ಲಿ ಕಾಮನಬಿಲ್ಲು ಸಿನಿಮಾ ರಿಲೀಸ್ ಆಗುತ್ತೆ. ಅಣ್ಣವರನ್ನ ಮದುವೆ ಆಗುವಂತಹ ಪಾತ್ರ ಅಂತ ಅವರು ಅಂದ್ಕೊಂಡಿರೋದಿಲ್ಲ. ಅಡ್ವಾನ್ಸ್ ಬುಕಿಂಗ್ನಲ್ಲೂ ಕೂಡ ರಣಜಿತ್ ಚಿತ್ರಮಂದಿರದಲ್ಲಿ ಬಹುದೊಡ್ಡ ದಾಖಲೆಯನ್ನು ಮಾಡುತ್ತೆ ಕಾಮನಬಿಲ್ಲು. ಅಣ್ಣವ್ರು ಯೋಗ ಮಾಡೋದನ್ನ ತೋರಿಸಿದಾರಂತೆ. ರಣಜಿತ್ ಚಿತ್ರಮಂದಿರದಲ್ಲಿ ನಿಲ್ಲಿಸಿರೋ ಕಟೌಟು ನಜರುಬಾದ್ ಗಂಟ ಕಾಣ್ತಾ ಇದೆ ಗುರು. ಅಣ್ಣವರ ಅಭಿನಯದ ಕಾಮನಬಿಲ್ಲು ಸಿನಿಮಾ ಇದು 1983ರಲ್ಲಿ ರಿಲೀಸ್ ಆಗುತ್ತೆ. ಇದು ಅಣ್ಣವರ ನಟನೆಯ ಬಹಳ ವಿಶೇಷವಾದಂತಹ ಸಿನಿಮಾ ಅಂತ ಹೇಳ್ಬೋದು. ಯಾಕಂದರೆ ಈ ಸಿನಿಮಾದಲ್ಲಿ ಹಲವು ಸಾಮಾಜಿಕ ಸಂದೇಶವನ್ನು ಕೊಟ್ಟಿರ್ತಾರೆ ಅಣ್ಣವರು. ಕಾಮನಬಿಲ್ಲು ಸಿನಿಮಾ ನಿರ್ಮಾಣ ಆಗುವುದರ ಹಿಂದೆ ಒಂದು ರೋಚಕ ಕಥೆ ಇದೆ. ಅದು ಒಂದು ಫಂಕ್ಷನ್ಗೆ ಅಣ್ಣವರು ಚೀಫ್ ಗೆಸ್ಟ್ ಆಗಿ ಹೋಗಿರ್ತಾರಂತೆ. ವಿಶೇಷ ಚೇತನರಿಗೆ ಸಂಬಂಧಪಟ್ಟಂತಹ ಒಂದು ಸಮಾರಂಭ. ಅದೇ ಸಮಾರಂಭದಲ್ಲಿ IGP ಆಗಿದ್ದಂತಹ ನಿಜಾಮುದ್ದೀನ್ ಅವರು ಕೂಡ ಚೀಫ್ ಗೆಸ್ಟ್ ಆಗಿರ್ತಾರೆ. ಆ ಸಮಾರಂಭದಲ್ಲಿ ನಿಜಾಮುದ್ದೀನ್ ಅವರ ಪತ್ನಿ ಅವರು ವಿಶೇಷ ಚೇತನ ಮಹಿಳೆ, ಅವ್ರಿಗೆ ಯಾವುದೋ ಒಂದು ಪ್ರಶಸ್ತಿ ಬಂದಿರುತ್ತೆ. ಆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ನಿಜಾಮುದ್ದೀನ್ ಅವರು ಅವರ ಪತ್ನಿಯನ್ನು ಎತ್ಕೊಂಡು ಬರ್ತಾರೆ. ಸ್ಟೇಜ್ ಮೇಲೆ ಕರ್ಕೊಂಬಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತಾರೆ. ಇದನ್ನು ಸ್ಟೇಜಲ್ಲಿ ಕೂತಿದ್ದಂಥ ಅಣ್ಣವ್ರು ನೋಡಿಬಿಟ್ಟು ಅಣ್ಣವ್ರ ಕಣ್ಣಲ್ಲಿ ನೀರು. ಆವಾಗಲೇ ಅಣ್ಣವ್ರು ಡಿಸೈಡ್ ಮಾಡ್ತಾರೆ, ನನ್ನ ಮುಂದಿನ ಸಿನಿಮಾದಲ್ಲಿ ವಿಶೇಷ ಚೇತನ ಯುವತಿಗೆ ಸಾಂತ್ವನ ಹೇಳುವಂತಹ ಒಂದು ದೃಶ್ಯ ಇರಬೇಕು. ಅದು ಒಂದು ಸಾಮಾಜಿಕ ಸಂದೇಶಕ್ಕೂ ಕಾರಣವಾಗಬೇಕು. ಅದು ಎಲ್ಲರ ನೆನಪಿನಲ್ಲಿ ಉಳಿಬೇಕು ಆ ಸೀನು. ಆಗಲೇ ತಯಾರಾದಂಥದ್ದು ಕಾಮನಬಿಲ್ಲು. ಇದು ಅಶ್ವಿನಿಯವರ ಮೃಗತೃಷ್ಣ ಅನ್ನೋ ಒಂದು ಕಾದಂಬರಿ ಆಧಾರಿತ ಸಿನಿಮಾ. ಸುಧಾ ವಾರಪತ್ರಿಕೆಯಲ್ಲಿ ಆ ಕಾದಂಬರಿ ಬರ್ತಾ ಇರುತ್ತೆ. ಆ ಕಾದಂಬರಿಯನ್ನು ಓದಿದಂತಹ ಪಾರ್ವತಮ್ಮನವರು ಇದನ್ನೇ ಸಿನಿಮಾ ಮಾಡೋಣ, ಅದ್ಭುತವಾಗಿದೆ ಅಂತೇಳಿ ಕಾಮನಬಿಲ್ಲು ಸಿನಿಮಾ ಶುರು ಮಾಡ್ತಾರೆ. ಕಾಮನಬಿಲ್ಲು ಸಿನಿಮಾ ರಿಲೀಸ್ಗೂ ಮುಂಚೆ ಹಲವು ವಿಚಾರಗಳಿಂದ ಕ್ರಿಯೇಟ್ ಮಾಡುತ್ತೆ. ಒಂದು, ಅಣ್ಣವರು ಹಲವು ದಿನಗಳ ಬಳಿಕ ಸಿನಿಮಾದಲ್ಲಿ ರೈತನಾಗಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಮತ್ತು ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಅಣ್ಣವರು ಮತ್ತು ಬಾಲಣ್ಣ ಇವರಿಬ್ಬರ ಬಾಂಡಿಂಗ್ ಭಾಳ ಅದ್ಭುತವಾಗಿ ಕೆಲಸ ಮಾಡಿರುತ್ತೆ. ಆ ಸಿನಿಮಾದ ಹೈಲೈಟ್ ಅಂದರೆ ಅಣ್ಣವರು ಮತ್ತು ಬಾಲಕೃಷ್ಣ ಅವರ ಸಂಬಂಧ ಅಂತ ಹೇಳ್ಬೋದು. ಅದೇ ರೀತಿ ಕಾಮನಬಿಲ್ಲು ಸಿನಿಮಾದಲ್ಲೂ ಕೂಡ ಬಾಲಣ್ಣ ಮತ್ತು ಅಣ್ಣವರು ಇವರಿಬ್ಬರ ಬಾಂಡಿಂಗ್ ಅದ್ಭುತವಾಗಿ ಮೂಡಿ ಬಂದಿದೆಯಂತೆ. ಅವರಿಬ್ಬರ ಅಭಿನಯ ಸೂಪರ್ ಆಗಿದೆಯಂತೆ. ಇದರಲ್ಲೂ ಕೂಡ ಅವರಿಬ್ಬರು ಒಬ್ರನ್ನೊಬ್ಬರು ಬಿಟ್ಕೊಡೋದಿಲ್ಲ, ಅಂತಹ ಒಂದು ಪಾತ್ರ ಅಂತೆ. ಬಂಗಾರದ ಮನುಷ್ಯ ರೀತಿಯೇ ಈ ಸಿನಿಮಾನು ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಕಾಮನಬಿಲ್ಲು ಬಗ್ಗೆ ಸಾಕಷ್ಟು ಕ್ರಿಯೇಟ್ ಆಗಿಬಿಡುತ್ತೆ. ಮತ್ತೊಂದು, ಈ ಸಿನಿಮಾದಲ್ಲಿ ಮೊದಲ ಬಾರಿ ಅನಂತ್ ನಾಗ್ ಅವರು ಅಣ್ಣವ್ರ ಜೊತೆ ಆ್ಯಕ್ಟ್ ಮಾಡ್ತಿರ್ತಾರೆ. ಹಾಗೂ ಅಣ್ಣವರು ಈ ಸಿನಿಮಾದಲ್ಲಿ ತಮ್ಮ ಯೋಗ ಪ್ರದರ್ಶನವನ್ನು ತೋರಿಸಿದ್ದಾರೆ. ಅವರು ಯೋಗಾಸನ ಮಾಡ್ತಾರೆ, ಅತ್ಯುತ್ತಮ ಯೋಗಪಟು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಆದರೆ ಯಾವ ಸಿನಿಮಾದಲ್ಲೂ ಅಣ್ಣವರು ಯೋಗಾಸನ ಮಾಡುವಂತಹ ದೃಶ್ಯಗಳನ್ನು ತೋರಿಸಿರೋದಿಲ್ಲ. ಈ ಸಿನಿಮಾದಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆಯಂತೆ. ಅಣ್ಣವರು ಯೋಗ ಮಾಡೋದನ್ನು ತೋರಿಸಿದಾರಂತೆ ಅಂತೆಲ್ಲ ಸಿನಿಮಾ ಬರೋದಕ್ಕೂ ಮುಂಚೆ ಚರ್ಚೆ. ಹೀಗಾಗಿ ಆ ಸಿನಿಮಾವನ್ನು ಯಾವಾಗ ಕಣ್ಣು ತುಂಬ್ಕೋತೀವೋ ಅಂತೇಳಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರ್ತಾರೆ. ಆ ಸಿನಿಮಾದಲ್ಲಿ ಅನಂತ್ ನಾಗ್ ಅವರು ಅಣ್ಣವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೂ ಕೂಡ ಒಂದು ಪ್ರಮುಖ ಕಾರಣ ಇದೆ. ಅದು 1982ರಲ್ಲಿ ಹಾಲು ಜೇನು ಸಿನಿಮಾ ರಿಲೀಸ್ ಆಗಿರುತ್ತಲ್ಲ, ಮೊದಲಿಗೆ ಹಾಲು ಜೇನು ಸಿನಿಮಾ ಮಾಡಬೇಕಾಗಿದ್ದು ಅನಂತ್ ನಾಗ್ ಅವರು. ಅನಂತ್ ನಾಗ್ ನಾಯಕತ್ವದಲ್ಲಿ KV ಜಯರಾಮ್ ಡೈರೆಕ್ಟ್ ಮಾಡಬೇಕಾಗಿತ್ತು. ಆ ಸಿನಿಮಾದ ಶೂಟಿಂಗ್ ಕೂಡ ಶುರುವಾಗಿ ಅರ್ಧಕ್ಕೆ ನಿಂತೋಗಿರುತ್ತೆ. ಯಾಕೋ ಕಾರಣಾಂತರಗಳಿಂದ ಆ ಸಿನಿಮಾ ಮತ್ತೆ ಸೆಟ್ ಇರೋದಿಲ್ಲ. ಆ ಸಿನಿಮಾಗೆ ಚಿತ್ರಕಥೆ ಸಂಭಾಷಣೆ ಬರೆದಿದ್ದಂಥವ್ರು ಉದಯ್ ಶಂಕರ್ ಅವರು. ಆ ಸಿನಿಮಾದ ಬಗ್ಗೆ ಕತೆ ಗೊತ್ತಿತ್ತಲ್ಲ, ಪಾರ್ವತಮ್ಮನವ್ರಿಗೆ ಹೇಳಿ ಹಾಲು ಜೇನು ಸಿನಿಮಾ ಭಾಳ ಚೆನ್ನಾಗಿದೆ ಕತೆ, ಅದು ರಾಜ್ಕುಮಾರ್ ಅವ್ರು ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತೇಳಿ ಆ ಸಿನಿಮಾನ ಅಣ್ಣವ್ರು ಮಾಡೋ ರೀತಿನಲ್ಲಿ ಮಾಡ್ತಾರೆ. ಅನಂತ್ ನಾಗ್ ಅವರು ಕೂಡ ಭಾಳ ಸಂತೋಷದಿಂದ ಬಿಟ್ಕೊಡ್ತಾರೆ. ಅಣ್ಣವ್ರು ಮಾಡ್ತಾರೆ ಅಂದರೆ ಆರಾಮಾಗಿ ಮಾಡಲಿ ಅಂತೇಳಿ ಆ ಸಿನಿಮಾದ ಕಥೆಯ ರೈಟ್ಸನ್ನು ಪಾರ್ವತಮ್ಮನವ್ರು ಕೊಡ್ತಾರೆ. ಇದು ಅಣ್ಣವ್ರ ಮನಸ್ಸಲ್ಲಿ ಇರುತ್ತೆ. ಅನಂತ್ ನಾಗ್ ಅವರು ಒಂದು ಅತ್ಯುತ್ತಮ ಸಿನಿಮಾ ಮಾಡೋದಕ್ಕೆ ನಂಗೆ ಅವಕಾಶ ಕೊಟ್ಟರು, ಹೀಗಾಗಿ ನಾನು ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು, ನನಗೆಷ್ಟು ಪ್ರಾಮುಖ್ಯತೆ ಇರುತ್ತೋ ಅಂತಹದ್ದೇ ಪ್ರಾಮುಖ್ಯತೆ ಇರುವಂತಹ ಕಥೆಯಲ್ಲಿ ಅವರು ಆ್ಯಕ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿರ್ತಾರಲ್ಲ. ಕಾಮನಬಿಲ್ಲು ಸಿನಿಮಾದಲ್ಲಿ ನಾಯಕನ ಸ್ನೇಹಿತನ ಪಾತ್ರ, ಅದಕ್ಕೆ ಅನಂತ್ ನಾಗ್ ಅವರೇ ಬೇಕು ಅಂತೇಳಿ ಅಣ್ಣವರೇ ಹೇಳಿ ಅನಂತ್ ನಾಗ್ ಅವರು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಆ ಸಿನಿಮಾದಲ್ಲಿ ಅನಂತ್ ನಾಗ್ ಮತ್ತು ಅಣ್ಣವರ ಆ್ಯಕ್ಟಿಂಗು, ಅವರಿಬ್ಬರ ಸ್ನೇಹ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಪ್ರತಿಯೊಬ್ಬರಿಗೂ ಗೊತ್ತು. ಪಂಚಾಯಿತಿ ಕಟ್ಟೆನಲ್ಲಿ ಕಿರಿಗೌಡ ರಾಜ್ಕುಮಾರ್ ಅವ್ರಿಗೆ ಅವಮಾನ ಮಾಡೋದು, ಅದರ ವಿರುದ್ಧ ಕೆರಳಿ ಅನಂತ್ ನಾಗ್ ಅವರು ಕಿರಿಗೌಡ ತೂಗುದೀಪ್ ಶ್ರೀನಿವಾಸ ಸಾಯಿಸೋದಕ್ಕೆ ಹೋಗೋದು, ಆ ದೃಶ್ಯ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಪ್ರತಿಯೊಬ್ಬರಿಗೂ ಗೊತ್ತು. ಆ ದೃಶ್ಯದಲ್ಲಿ ಅಣ್ಣವರು ಮತ್ತು ಅನಂತ್ ನಾಗ್ ಅವರು ಮಾಡಿರುವಂಥ ಆ್ಯಕ್ಟಿಂಗು ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ತರಿಸ್ಬಿಡುತ್ತೆ. ಅಂತಹ ಒಂದು ಅದ್ಭುತ ಆ್ಯಕ್ಟಿಂಗ್. ಅದೇ ರೀತಿ ಬಾಲಣ್ಣ ಮತ್ತು ಅಣ್ಣವರು ಇವರಿಬ್ಬರ ದೃಶ್ಯಗಳು ಕೂಡ ಎಷ್ಟೋ ದೃಶ್ಯಗಳಲ್ಲಿ ಕಣ್ಣೀರಾಗ್ತಾರೆ ಪ್ರೇಕ್ಷಕರು. ಅಂತಹ ಒಂದು ಅದ್ಭುತವಾದ ಅಭಿನಯ, ಪ್ರತಿಯೊಬ್ಬರದ್ದು ಅದ್ಭುತವಾದ ಅಭಿನಯ ಅದರಲ್ಲಿ ಅಂತ ಹೇಳ್ಬೋದು. ಅನಂತ್ ನಾಗು, ಸರಿತಾ, ಬಾಲಣ್ಣ, ಅಶ್ವತ್ತು, ತೂಗುದೀಪ್ ಶ್ರೀನಿವಾಸು, ಶಾಂತಮ್ಮ, ಈ ರೀತಿ ಎಲ್ಲರೂ ಕೂಡ ಅವ್ರಿಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ಅದ್ಭುತವಾಗಿ ನಿರ್ವಹಿಸಿರ್ತಾರೆ. ಇನ್ನು ಆ ಸಿನಿಮಾ ರಿಲೀಸ್ ಆಗುವಂತಹ ಹೊತ್ತಲ್ಲಿ ಯಾವ ರೀತಿ ಕ್ರೇಜ್ ಇತ್ತು ಅಂದರೆ,
ಅದು ನಮ್ಮ ಮೈಸೂರಿನಲ್ಲಿ ರಣಜಿತ್ ಗಣೇಶ ಥಿಯೇಟ್ರ್ ಒಂದಿರುತ್ತೆ, ಬೆಂಗಳೂರಿನಲ್ಲಿ ಅಲಂಕಾರ್ ಮೇನ್ ಥಿಯೇಟ್ರು. ಅಣ್ಣವರ ಎಲ್ಲ ಸಿನಿಮಾನೂ ಕೂಡ ರಿಲೀಸ್ಗೂ ಮುಂಚೆ ಕ್ರೇಜ್ ಅದ್ಭುತವಾಗಿರುತ್ತೆ. ಬಟ್ ಈ ಸಿನಿಮಾದ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಯಾಕಂದರೆ ಇದು ಬಂಗಾರದ ಮನುಷ್ಯ ರೀತಿ ಬರ್ತಾಯಿಯಂತೆ ಸಿನಿಮಾ. ಅಣ್ಣವ್ರು ಇದರಲ್ಲಿ ರೈತನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ರೀತಿ ಎಲ್ಲ ಕಾರಣಗಳಿಂದ ಭಾಳ ಆ ಸಿನಿಮಾದ ಬಗ್ಗೆ ಮಾತುಗಳು ಕೇಳಿ ಬಂದಿರುತ್ತೆ. ಮತ್ತು ನಮ್ಮ ರಣಜಿತ್ ಚಿತ್ರಮಂದಿರದಲ್ಲಿ ಭಾಳ ಎತ್ತರವಾದ ಕಟೌಟನ್ನು ನಿಲ್ಲಿಸ್ತಾರೆ. ಹಾಲು ಜೇನು ಹುಲಿ ಹಾಲಿನ ಮೇವು ನಂತರ ಕಾಮನಬಿಲ್ಲು ಸಿನಿಮಾದು ಅತಿ ಎತ್ತರದ ಕಟೌಟು. ಆಗ ನಮ್ಮ ಮೈಸೂರಲ್ಲಿ ಮಾತಾಡ್ಕೋತಿದ್ರಂತೆ, ರಣಜಿತ್ ಚಿತ್ರಮಂದಿರದಲ್ಲಿ ನಿಲ್ಲಿಸಿರೋ ಕಟೌಟು ನಜರುಬಾದ್ ಗಂಟ ಕಾಣ್ತಾ ಇದೆ ಗುರು, ಅಣ್ಣವ್ರ ಬೆಂಕಿ ಹಿಡ್ಕೊಂಡು ನಿಂತಿರೋ ಕಟೌಟು ಏನು ಅಷ್ಟು ಎತ್ತರವಾದ ಕಟೌಟು ಅಂತೇಳಿ ನಮ್ಮ ಮೈಸೂರು ಸುತ್ತಮುತ್ತಲಿಂದ ಅಭಿಮಾನಿಗಳ ಹಿಂಡು ಆ ಕಟೌಟನ್ನು ನೋಡೋದಕ್ಕೆ ಚಿತ್ರಮಂದಿರದ ಹತ್ರ ಬರ್ತಿದ್ರಂತೆ. ಈ ರೀತಿ ಆ ಸಿನಿಮಾದ ಬಗ್ಗೆ ಕ್ರೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸಿನಿಮಾ ಬರೋದು ಇನ್ನೂ 5-6 ದಿನ ಇದೆ ಅನ್ನುವಾಗಲೇ ನಮ್ಮ ಚಿತ್ರಮಂದಿರದಲ್ಲಿ ಟಿಕೆಟ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಅಡ್ವಾನ್ಸ್ ಬುಕ್ಕಿಂಗ್ನಲ್ಲೂ ಕೂಡ ರಣಜಿತ್ ಚಿತ್ರಮಂದಿರದಲ್ಲಿ ಬಹುದೊಡ್ಡ ದಾಖಲೆಯನ್ನು ಮಾಡುತ್ತೆ ಕಾಮನಬಿಲ್ಲು. ಸಾಮಾನ್ಯವಾಗಿ ಅಣ್ಣವ್ರ ಸಿನಿಮಾ 6 ದಿನದ 7 ದಿನದ ಒಟ್ಟೊಟ್ಟಿಗೆ ಟಿಕೆಟ್ ಕೊಡ್ತಾಯಿದ್ರು. ನಮ್ಮದೆಲ್ಲ 10 ದಿನದ ಒಟ್ಟಿಗೆ ಟಿಕೆಟ್ ಕೊಟ್ಟಿದ್ದಾರೆ ಜೀವನ ಚೈತ್ರ ಆಕಸ್ಮಿಕ ಸಿನಿಮಾದಲ್ಲಿ. ಆದರೆ ಕಾಮನಬಿಲ್ಲು ಸಿನಿಮಾ 20 ದಿನ ಮುಂಗಡವಾಗಿ ಟಿಕೆಟನ್ನು ಕೊಡ್ತಾರೆ. ಯಾವ ರೀತಿ ಅಂದರೆ, ಈಗ ಅದು ಗುರುವಾರ ರಿಲೀಸ್ ಆಗ್ತಾಯಿದೆ, ಅದರ ಹಿಂದಿನ ಭಾನುವಾರದಿಂದ ಟಿಕೆಟ್ ಕೂಡ ಶುರು ಮಾಡ್ತಾರೆ. ಮೊದಲ 4 ದಿನ ಟಿಕೆಟ್ ಸೋಲ್ಡ್ ಔಟ್, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಮತ್ತು ಅದ್ರ ನಾಳೆ ಇನ್ನೂ 4 ದಿನ ಟಿಕೆಟು, ಮತ್ತು ಅದ್ರ ನಾಳೆ ಇನ್ನೂ 4 ದಿನ ಟಿಕೆಟು. ಈ ರೀತಿ ರಿಲೀಸ್ಗೂ ಮುಂಚೆನೇ 20 ದಿನದ ಟಿಕೆಟ್ ಸೋಲ್ಡ್ ಔಟ್. ಅದು ಬಹುದೊಡ್ಡ ಚರ್ಚೆ ಆದಂಥ ವಿಚಾರ. ಬೆಂಗಳೂರಿನಲ್ಲೂ ಚರ್ಚೆ ಅಂತೆ. ಮೈಸೂರಿನಲ್ಲಿ ರಣಜಿತ್ತಲ್ಲಿ 20 ದಿನದ ಒಟ್ಟಿಗೆ ಟಿಕೆಟ್ ಕೊಟ್ಟು ಮುಗಿಸಿದ್ದಾರೆ. 5 ದಿನದಲ್ಲಿ 20 ದಿನ ಟಿಕೆಟ್ ಕೊಟ್ಟಿದ್ದಾರೆ. ಎಲ್ಲ ಕಡೆ ಟಾಕು, ಪತ್ರಿಕೆನೆಲ್ಲ ಆ ಸುದ್ದಿ ಬಂದಿತ್ತಂತೆ. ಇನ್ನು ಆ ಸಿನಿಮಾ ರಿಲೀಸ್ ಆದಮೇಲೆ ಆ ಸಿನಿಮಾ ನೋಡಿದಂಥ ಪ್ರೇಕ್ಷಕರು ಫಿದಾ ಆಗೋಗ್ತಾರೆ. ಅಣ್ಣವರ ಅಭಿನಯ, ಅಣ್ಣವರ ಆ ಸಿನಿಮಾದಲ್ಲಿ ಕೊಟ್ಟಿರುವಂಥ ಒಂದು ಸಾಮಾಜಿಕ ಸಂದೇಶಗಳು, ಒಂದು ಪೌರೋಹಿತ್ಯವನ್ನು ನಾವು ಹಣ ಸಂಪಾದನೆಗೆ ಯೂಸ್ ಮಾಡ್ಕೋಬಾರ್ದು ಅನ್ನೋದು, ಮತ್ತೊಂದು ಆಯುರ್ವೇದಿಕ್ ಔಷಧಿ ಕೊಡುವಂತಹ ಒಂದು ವಿದ್ಯೆ, ಅದನ್ನು ಕೂಡ ನಾವು ವ್ಯವಹಾರಕ್ಕೆ ಬಳಸ್ಕೋಬಾರ್ದು, ಜನಸೇವೆಗೆ ಬಳಸಬೇಕು ಅನ್ನೋದು, ಮತ್ತೊಂದು ನಾವು ಎಷ್ಟೇ ಓದಿದ್ರು ಕೆಲಸಕ್ಕಾಗಿ ಹಲ್ದಾಡ್ದೇ ನಾವೇ ಭೂಮಿ ತಾಯಿ ಸೇವೆ ಮಾಡಬೇಕು, ರೈತರಾಗಬೇಕು, ನಾವೇ ಸ್ವಾವಲಂಬನೆಯ ಜೀವನವನ್ನು ಮಾಡಬೇಕು ಅನ್ನೋದನ್ನು ಅದರಲ್ಲಿ ತೋರಿಸಿರ್ತಾರೆ. ಎಲ್ಲಕ್ಕಿಂತ ಪ್ರಮುಖವಾದದ್ದು ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಬರುವಂಥ ದೃಶ್ಯ. ವಿಶೇಷ ಚೇತನರಿಗೆ ನಾವು ಗೌರವ ಕೊಡಬೇಕು, ಅವ್ರಿಗೆ ಸಾಂತ್ವನವನ್ನು ಕೊಡಬೇಕು, ಅವ್ರನ್ನ ಕೇವಲವಾಗಿ ಕಾಣಬಾರ್ದು, ಸಾಧ್ಯವಾದಷ್ಟು ನಾವು ಅವರಿಗೆ ಸಹಾಯ ಮಾಡುವಂತಹ ಗುಣವನ್ನು ಬೆಳೆಸ್ಕೋಬೇಕು ಅನ್ನೋ ಒಂದು ಬಹುದೊಡ್ಡ ಸಂದೇಶವನ್ನು ಅಣ್ಣವ್ರು ಕೊಟ್ಟಿರ್ತಾರೆ. ಆ ಸಿನಿಮಾದಲ್ಲಿ ವಿಶೇಷ ಚೇತನ ಯುವತಿಯ ಪಾತ್ರದಲ್ಲಿ ಮಾಡಿದಂಥವರು ಕ್ರೀಡಾಪಟು ಮಾಲತಿ ಹೊಳ್ಳ ಅವರು. ಮಾಲತಿ ಹೊಳ್ಳ ಅವರ ಸಿನಿಮಾದಲ್ಲಿ ಅಣ್ಣವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಕರೆ ಹೋಗುತ್ತೆ. ಆಗ ಮೊದಲು ಮಾಲತಿಯವರ ತಂದೆ ತಾಯಿಯವರು ಒಪ್ಪೋದಿಲ್ಲ. ನಮ್ಗೆ ಯಾಕಪ್ಪ ಸಿನಿಮಾ ಹಾಗೆ ಹೇಗೆ ಅಂತ ಹೇಳ್ತಾರಂತೆ. ಕಡೆಗೆ ರಾಜ್ಕುಮಾರ್ ಅವ್ರ ಸಿನಿಮಾ ಅಂದರೆ ಬೇಡ ಅನ್ನೋಕ್ಕಾಗತ್ತಾ, ಅವ್ರ ಸಿನಿಮಾ ಅಂದರೆ ಒಂದು ಒಳ್ಳೆಯ ಪಾತ್ರನೇ ಇರುತ್ತೆ, ಹೋಗಮ್ಮ ಅಂತೇಳಿ ಅವರ ಅಪ್ಪ ಅಮ್ಮ ಒಪ್ಪಿಗೆಯನ್ನು ಕೊಡ್ತಾರೆ. ಮಾಲತಿ ಹೊಳ್ಳ ಅವರು ಆ ಸಿನಿಮಾಗೆ ಆಯ್ಕೆ ಆಗ್ತಾರೆ. ಅಲ್ಲಿವರೆಗೂ ಮಾಲತಿ ಹೊಳ್ಳ ಅವ್ರಿಗೆ ಏನೋ ಒಂದು ಸಣ್ಣ ಪಾತ್ರ ಇದೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅಣ್ಣವರನ್ನು ಮದುವೆ ಆಗುವಂಥ ಪಾತ್ರ ಅಂತ ಅವರು ಅಂದ್ಕೊಂಡಿರೋದಿಲ್ಲ. ಶೂಟಿಂಗ್ ಸ್ಪಾಟಿಗೆ ಹೋಗ್ತಾರೆ, ಶೂಟಿಂಗಿಗೆ ಎಲ್ಲ ರೆಡಿ ಆಗ್ತಾ ಇರುತ್ತೆ. ಅಣ್ಣವ್ರು ಬರ್ತಾರಂತೆ. ಬಂದ್ಬಿಟ್ಟು ಫಸ್ಟು ಮಾಲತಿ ಅವರಲ್ಲಿ ಕೂತಿರ್ತಾರಂತೆ. ಆಗ ಚಿ ದತ್ತರಾಜು ಆ ಫಿಲಮ್ ಡೈರೆಕ್ಟ್ ಹೇಳ್ತಾರಂತೆ, ಅಣ್ಣ ಇವರೇ ವಿಶೇಷ ಚೇತನ ಮಹಿಳೆ ಪಾತ್ರ ಇವರೇ ಮಾಡ್ತಾರದಾಗ. ಹೌದಾ ಅಂದ್ಬಿಟ್ಟು ಏನು ಮಾತಾಡಲ್ವಂತೆ ಅಣ್ಣವರು. ಮೇಕಪ್ ರೂಮ್ಗೆ ಹೋಗಿ ಮೇಕಪ್ ಹಾಕ್ಕೊಂಡು ಬರ್ತಾರಂತೆ. ಎಲ್ಲ ರೆಡಿನಾ ಅಂದಾಗ ಇವ್ರಿಗೂ ಮೇಕಪ್ ಮಾಡಿ ಮಾಲತಿಯವ್ರಿಗೂ ರೆಡಿ ಆಗಿರುತ್ತೆ. ಕೊನೆಯಲ್ಲಿ ಗೊತ್ತಾಗುತ್ತೆ ಮಾಲತಿಯವ್ರಿಗೆ, ಇದರಲ್ಲಿ ನಾನು ಅಣ್ಣವ್ರನ್ನ ಮದುವೆ ಆಗುವಂತಹ ದೃಶ್ಯ ಇದೆ, ಅಂದರೆ ಅಣ್ಣವರ ಹೆಂಡತಿ ನಾನು ಈ ಸಿನಿಮಾದಲ್ಲಿಂದಾಗ ಅವರಿಗೆ ದೃಶ್ಯವನ್ನು ಕೇಳಿ ಕಣ್ಣೀರು ತಡ್ಕೊಳಕ್ಕಾಗೋದಿಲ್ಲ ಅಂತ ಎಂತಹ ಅದೃಷ್ಟ ಮಾಡಿದೆ ನಾನು. ಅವ್ರು ಎಷ್ಟೋ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ. ರೀತಿ ಕಾಮನಬಿಲ್ಲು ಸಿನಿಮಾದಲ್ಲಿ ಹಲವು ಸಾಮಾಜಿಕ ಸಂದೇಶವನ್ನು ಕೊಟ್ಟಿರ್ತಾರೆ. ಮತ್ತು ಜಾತೀಯತೆ ಅನ್ನೋದು ಆ ಟೈಮ್ನಲ್ಲಿ ಹಳ್ಳಿಗಳಲ್ಲಿ ಭಾಳನೇ ತಾಂಡವಾಡ್ತಾ ಇರ್ತೀವಿ, ಇವತ್ತಿಗೂ ಕೂಡ ಇದೆ. ಬಟ್ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿತ್ತು. ಜಾತೀಯತೆ ಅನ್ನೋದು ಬಿಡಬೇಕು, ಯಾರು ಮೇಲಲ್ಲ ಯಾರು ಕೀಳಲ್ಲ, ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು, ಶ್ರೀಮಂತರಾದವರು ಬಡವರಿಗೆ ಸಹಾಯವನ್ನು ಮಾಡಬೇಕು ಅನ್ನೋದನ್ನು ಭಾಳ ಅದ್ಭುತವಾಗಿ ತೋರಿಸಿರ್ತಾರೆ. ಅದು ಬಡವರಿಗೆ ಮನೆ ಕಟ್ಟಿಸ್ಕೊಡುವಂತಹ ದೃಶ್ಯ ಇರ್ಬೋದು, ಬಡವರಿಗೆ ಕುಡಿಯೋದಕ್ಕೆ ನೀರು ಕೊಡುವಂತಹ ಕೆಲಸ, ಶ್ರೀಮಂತರ ಜಮೀನಿನಲ್ಲಿರುವಂತಹ ಬಾವಿಗಳಲ್ಲಿ ಬಡವರು ಹೋಗಿ ಕುಡಿಯೋದಕ್ಕೆ ನೀರು ತಗೊಳ್ಳುವಂಥದ್ದು, ಈ ಎಲ್ಲ ದೃಶ್ಯಗಳು ಜನಗಳಿಗೆ ತುಂಬಾ ಕನೆಕ್ಟ್ ಆಗಿಬಿಡುತ್ತೆ. ಸಿನಿಮಾ ಎಷ್ಟು ಮೋಡಿ ಮಾಡಿಬಿಡುತ್ತೆ ಅಂದರೆ ಈ ಎಲ್ಲ ದೃಶ್ಯಗಳಿಂದಾಗಿ ಆ ಸಿನಿಮಾವನ್ನು ಎಷ್ಟೋ ಜನ ಪದೇ ಪದೇ ವೀಕ್ಷಣೆ ಮಾಡ್ತಾರಂತೆ. ಅದ್ಭುತವಾಗಿದೆ ಚಿತ್ರಕಥೆ ಅಂತೇಳಿ ಕಾಮನಬಿಲ್ಲು ಸಿನಿಮಾವನ್ನು ಪದೇ ಪದೇ ವೀಕ್ಷಣೆ ಮಾಡ್ತಾರೆ. ಮತ್ತು ಅಣ್ಣವರ ಸಾಮಾಜಿಕ ಸಂದೇಶವನ್ನು ಎಲ್ಲರೂ ಹಾಡಿ ಹೊಗಳುತ್ತಾರೆ. ಎಂಥ ಅದ್ಭುತವಾದ ಸಂದೇಶವನ್ನು ಕೊಟ್ಟರು ಅಣ್ಣವ್ರ ಈ ಸಿನಿಮಾದಲ್ಲಿ ಅಂತ. ಮತ್ತು ಆ ಸಿನಿಮಾದಲ್ಲಿ ಒಟ್ಟು 5 ಹಾಡುಗಳಿರುತ್ತೆ. ಒಂದು ಕುವೆಂಪು ಅವರು ಬರೆದಿರುವಂತಹ ಕವನ ಉಳುವ ಯೋಗಿಯ ನೋಡಲ್ಲಿ, ಇನ್ನು ಮಿಕ್ಕಿದ 4 ಉದಯ್ ಶಂಕರ್ ಅವರು ಬರೆದಿದ್ದಂಥ ಹಾಡು. ಅದರಲ್ಲಿ ಆ ಸಿನಿಮಾದಲ್ಲಿ 4 ಹಾಡುಗಳನ್ನು ಮಾತ್ರ ಯೂಸ್ ಮಾಡ್ಕೊಂಡಿರ್ತಾರೆ, 1 ಹಾಡನ್ನು ಯೂಸ್ ಮಾಡ್ಕೊಳ್ಳಲ್ಲ. SPB ಹಾಡಿರೋದು ಅದು. ಅನಂತ್ನಾಗ್ ಮತ್ತು ಸರಿತಾ ಅವರು ಡ್ಯುಯೆಟ್ ಆಡುವಂಥ ಸಾಂಗು, ನೀನಾಡುವ ಮಾತು ಮಾತಲ್ಲ. ಈ ಸಾಂಗು ಭಾಳ ಚೆನ್ನಾಗಿದೆ. ಆ ಸಾಂಗು
ಆದರೆ ಆ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಬಹಳ ಗಂಭೀರವಾದಂತಹ ಕಥೆ ಇರುತ್ತೆ. ಅಂತಹ ಟೈಮ್ನಲ್ಲಿ ಅನಂತ್ನಾಗ್ ಮತ್ತು ಸರಿತಾ ಅವರ ಜೋಡಿನಲ್ಲಿ ಒಂದು ಡ್ಯುಯೆಟ್ ಸಾಂಗ್ ಇಟ್ಟರೆ ಚೆನ್ನಾಗಿರಲ್ಲ ಅಂತೇಳಿ ಆ ಹಾಡನ್ನು ಯೂಸ್ ಮಾಡ್ಕೊಳ್ಳಲ್ಲ. ಅದು ಆಡಿಯೋದಲ್ಲಿ ಇರುತ್ತೆ ಮತ್ತು ಸಿನಿಮಾದಲ್ಲಿ ಮಾತ್ರ ಇರಲ್ಲ. ಇವತ್ತಿಗೂ ಕೂಡ ಹಾಡನ್ನ ಎಲ್ಲೂ ಯೂಸ್ ಮಾಡ್ಕೊಂಡಿಲ್ಲ. ಭಾಳ ಅದ್ಭುತವಾಗಿದೆ ಹಾಡೋದು. ಕಾಮನಬಿಲ್ಲು ಸಿನಿಮಾ ರಿಲೀಸ್ ಆದಮೇಲೆ ಭರ್ಜರಿ ಓಪನಿಂಗ್. ಹೇಗೆ ಬಂಗಾರದ ಮನುಷ್ಯ ಸಿನಿಮಾ ಕೂಡ ಸಂಪೂರ್ಣ ಗ್ರಾಮೀಣ ಸೊಗಡಿನ ಸಿನಿಮಾ ಆಗಿತ್ತು, ಕಾಮನಬಿಲ್ಲು ಸಿನಿಮಾ ಕೂಡ ಸಂಪೂರ್ಣ ಗ್ರಾಮೀಣ ಸೊಗಡಿನ ಸಿನಿಮಾ ಆಗಿ 83ರಲ್ಲಿ ಹಿಟ್ ಸಿನಿಮಾ ಅಂತ ಅನಿಸ್ಕೊಳ್ಳುತ್ತೆ. ಮತ್ತು ಕಾಮನಬಿಲ್ಲು ಸಿನಿಮಾ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಚಲಿಸುವ ಮೋಡಗಳು ರಿಲೀಸ್ ಆಗಿ 30 ವಾರ ಆಗಿರುತ್ತೆ. ಆ ಟೈಮ್ನಲ್ಲಿ ಕಾಮನಬಿಲ್ಲು ಸಿನಿಮಾ ರಿಲೀಸ್ ಆಗುತ್ತೆ. ನಮ್ಮ ರಣಜಿತ್ ಚಿತ್ರಮಂದಿರದಲ್ಲಿ ಚಲಿಸುವ ಮೋಡಗಳು 27ನೇ ವಾರ ಪ್ರದರ್ಶನ ಆಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ಕಾಮನಬಿಲ್ಲು ಸಿನಿಮಾ ರಿಲೀಸ್ ಆಗುವಂಥದ್ದು. ಕಾಮನಬಿಲ್ಲು ಸಿನಿಮಾಗೋಸ್ಕರ ಚಲಿಸುವ ಮೋಡಗಳನ್ನು ತೆಗಿತಾರೆ. ಮತ್ತು ಕಾಮನಬಿಲ್ಲು ಸಿನಿಮಾಗೆ ಫಸ್ಟು ದೊರೆ ಭಗವಾನ್ ಅವರು ಡೈರೆಕ್ಷನ್ ಆಗಬೇಕಾಗಿತ್ತು ಅಂತಲೂ ಕೂಡ ಮಾತುಗಳಾಗಿರುತ್ತೆ. ದೊರೆ ಭಗವಾನ್ ಅವರು ಬರೀ ಆಧಾರಿತ ಸಿನಿಮಾಗಳ ನಿರ್ದೇಶನ ಮಾಡೋದ್ರಲ್ಲಿ ಎತ್ತಿದ ಕೈ, ಹೀಗಾಗಿ ಅವರಿಗೆ ಕೊಡೋಣ ಅಂದ್ಕೊಂಡಿರ್ತಾರೆ. ಆದರೆ ದೊರೆ ಭಗವಾನ್ ಅವರು ಬೇರೆ ಯಾವುದೋ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ರು ಅನ್ನೋ ಕಾರಣಕ್ಕೆ ಈ ಸಿನಿಮಾ ಮತ್ತೆ ದತ್ತರಾಜ್ ಅವರ ಪಾಲಾಗುತ್ತೆ. ಮೊದಲನೇದು ಕೆರಳಿದ ಸಿಂಹ, ದತ್ತರಾಜ್ ಅವರು ಡೈರೆಕ್ಷನ್ ಮಾಡಿದ್ದು. ಎರಡನೇದು ಕೂಡ ಅಣ್ಣವರ ಸಿನಿಮಾ ಅವರಿಗೆ ಒಲ್ದು ಬರುತ್ತೆ. ಆ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿ ನಿರ್ದೇಶನ ಮಾಡಿ ಸೈ ಅನ್ನಿಸ್ಕೋತಾರೆ. ಕಾಮನಬಿಲ್ಲು ಸಿನಿಮಾ ಕೂಡ 83ರ ಹಿಟ್ ಸಿನಿಮಾ ಅನ್ಸ್ಕೊಳ್ಳುತ್ತೆ. ನಮ್ಮ ಮೈಸೂರಿನ ರಣಜಿತ್, ಬೆಂಗಳೂರು ಅಲಂಕಾರ ಚಿತ್ರಮಂದಿರಗಳಲ್ಲಿ 100 ದಿನಗಳ ಪ್ರದರ್ಶನ ಕಾಣುತ್ತೆ.